ಇನ್ನು ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲ. ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣಕ್ಕೆ ಬಂದೇ ಇಲ್ಲ. ಬಿಎಂಟಿಸಿ ಬಸ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟವನ್ನ ಮಾಡ್ತಾ ಇರೋದು ಪ್ರತಿನಿಧಿ ಹೇಳ್ತಾ ಇದ್ರು. ಮೆಜೆಸ್ಟಿಕ್ನಲ್ಲಂತೂ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಮುಂಚೆ 60% ಓಡಾಟ ಅಂತ ಹೇಳಲಾಗ್ತಾ ಇತ್ತು. ಈಗ ಕಂಪ್ಲೀಟ್ 100% ಬಸ್ಗಳು ಕೂಡ ಬಿಎಂಟಿಸಿ ಬಸ್ಗಳ ಸಂಚಾರ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಅಷ್ಟೇ, ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಕಾಣಿಸ್ಕೊಳ್ತಾ ಇಲ್ಲ, ಆದರೆ ಬಿಎಂಟಿಸಿ ಬಸ್ಗಳಂತೂ ಓಡಾಡ್ತಾನೆ ಇದಾವೆ ಎಂದಿನಂತೆ. ಕನಕಪುರ ಹಾರೋಹಳ್ಳಿ ಕಡೆ ಖಾಸಗಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬನಶಂಕರಿ ಬಸ್ ನಿಲ್ದಾಣಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಆ ನೇರ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾರೆ. ಬನಶಂಕರಿಯಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ. ಔಟ್ ಆಫ್ ಬೆಂಗಳೂರು ಹೋಗಬೇಕು ಅಂದರೆ ಅದಕ್ಕೆ ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸಾರಿಗೆ ನೌಕರರು ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ಕೆಲವು ಭಾಗದಲ್ಲಿ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಓಡಾಟವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ನಾವೀಗ ಬನಶಂಕರಿ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಈಗಾಗಲೇ ನಾವು ಕಾಣಬಹುದಾಗಿದೆ, ಈ ಭಾಗದಲ್ಲಿ ಕನಕಪುರ, ಹಾರೋಹಳ್ಳಿ, ಮಳವಳ್ಳಿ, ಕೊಳ್ಳೇಗಾಲ ಮಾರ್ಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ದಿನನಿತ್ಯ ಸಂಚಾರವನ್ನು ಮಾಡ್ತವೆ. ಆದರೆ ಇವತ್ತು ಮುಷ್ಕರದ ಕಾರಣದಿಂದಾಗಿ ಸಂಪೂರ್ಣವಾಗಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳು ಸ್ಥಗಿತ ಆಗಿರುವಂಥದ್ದು ನಾವೀಗ ಕಾಣಬಹುದಾಗಿದೆ. ಕೆಎಸ್ಆರ್ಟಿಸಿ ಬಸ್ ಬದಲು ಈಗಾಗಲೇ ಪ್ರೈವೇಟ್ ಬಸ್ ಅಂದರೆ ಖಾಸಗಿ ಬಸ್ಗಳು ಈಗಾಗಲೇ ನಿಲ್ದಾಣದಲ್ಲಿ ಇರುವಂಥದ್ದು. ಖಾಸಗಿ ಬಸ್ಗಳಲ್ಲಿ ಈಗ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಚಾಲಕರು ಮುಂದಾಗಿರುವಂಥದ್ದು. ಈಗಾಗಲೇ ಎಲ್ಲ ಒಂದು ಕಡೆ ಸಾರಿಗೆ ನಿಗಮದ ಅಧಿಕಾರಿಗಳು ಕೆಎಸ್ಆರ್ಟಿಸಿ ಬಸ್ಗಳು ಯಾವಾಗ ಸ್ಥಗಿತ ಆಯಿತು ಅದಾದ ಬಳಿಕವಾಗಿ ಅದರ ಬದಲು ಖಾಸಗಿ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಖಾಸಗಿ ಬಸ್ಗಳ ಮುಖಾಂತರವಾಗಿ ಈ ಮಾರ್ಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಜ್ಜಾಗಿರುವಂಥದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಬಿಎಂಟಿಸಿ ಬಸ್ಗಳು ಅಂದರೆ ಈ ಭಾಗದಲ್ಲಿ ಬನಶಂಕರಿ, ಉತ್ರಳ್ಳಿ, ಕೋಣನಕುಂಟೆ ಕ್ರಾಸ್, ದೊಡ್ಡಕಲ್ಸಂದ್ರ ಸೇರಿದಂತೆ ಪ್ರಮುಖ ಭಾಗಗಳಿಗೆ ಬೆಂಗಳೂರು ನಗರ ಸಾರಿಗೆ ಬಸ್ಗಳು ಹೋಗ್ತವೆ. ಆ ಕಾರಣಕ್ಕೋಸ್ಕರವಾಗಿ ಎಂದಿನಂತೆ ಈಗಾಗಲೇ ಬಿಎಂಟಿಸಿ ಬಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಎಂದಿನಂತೆ ಓಡಾಟ ಮಾಡುವಂತನ್ನ ನಾವು ಈಗಾಗಲೇ ಗಮನಿಸಬಹುದಾಗಿದೆ. ಎಲ್ಲೊಂದು ಕಡೆ ಬಿಎಂಟಿಸಿ ಚಾಲಕರು ಮತ್ತೆ ಕಂಡಕ್ಟರ್ಗಳು ಎಸ್ಮಾ ಜಾರಿಗೆ ಬೆದರಿ ಈಗಾಗಲೇ ಅವರು ಕೆಲಸಕ್ಕೆ ಹಾಜರಾದರ ಅನ್ನೊಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಈಗ ಅದರಿಂದ ಬೆದರಿ ಈಗಾಗಲೇ ಎಲ್ಲ ಒಂದು ಕಡೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗೋದ್ರ ಮುಖಾಂತರವಾಗಿ ಎಂದಿನಂತೆ ಕೆಲಸದಲ್ಲಿ ತೊಡ್ಕೊಂಡಿರುವಂಥದ್ದು. ಮತ್ತೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬಿಎಂಟಿಸಿ ಬಸ್ಗಳು ಓಡಾಟವನ್ನು ಮಾಡುವಂಥದ್ದು ಕೂಡ ಈಗಾಗಲೇ ಗಮನಿಸಬಹುದಾಗಿದೆ. ಅದ್ರ ಜೊತೆಗೆ ಪ್ರಯಾಣಿಕರು ಕೂಡ ಬಿಎಂಟಿಸಿ ಬಸ್ಗಳನ್ನು ಹತ್ಕೊಂಡು ಹೋಗೋದ್ರ ಮುಖಾಂತರವಾಗಿ ಎಂದಿನಂತೆ ಅವರು ದಿನನಿತ್ಯ ಕೆಲಸಗಳಿಗೂ ಕೂಡ ಈಗಾಗಲೇ ಬಿಎಂಟಿಸಿ ಬಸ್ಗಳ ಮುಖಾಂತರವಾಗಿ ಹೋಗ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಈಗಾಗಲೇ ಬಿಎಂಟಿಸಿ ಬಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ವಿದ್ಯಾರ್ಥಿಗಳಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಅದ್ರ ಜೊತೆಗೆ ವಿವಿಧ ಸಂಸ್ಥೆಗಳಿಗೆ ಕೆಲಸಕ್ಕೆ ಹೋಗುವಂಥದ್ದಾಗಿರ್ಬೋದು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಿಎಂಟಿಸಿ ಬಸ್ಗಳಲ್ಲಿ ಈಗಾಗಲೇ ಹೋಗ್ತಾ ಇರುವಂಥದ್ದನ್ನ ಗಮನಿಸಬಹುದಾಗಿದೆ. ಅದ್ರ ಜೊತೆಗೆ ಜನದಟ್ಟಣೆ ಕೂಡ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಪ್ರಯಾಣಿಕರು ಕೂಡ ಓಡಾಡ್ತಾ ಒಂದು ಸನ್ನಿವೇಶ ಕೂಡ ಈಗಾಗಲೇ ಗಮನಿಸಬಹುದಾಗಿದೆ. ಅದ್ರ ಜೊತೆಗೆ ಖಾಸಗಿ ವಾಹನಗಳು ಅಂದರೆ ಪ್ರೈವೇಟ್ ಓಲಾ ಕಾರು ಚಾಲಕರಾಗಿರ್ಬೋದು, ಮತ್ತೆ ಆಟೋಗಳಾಗಿರ್ಬೋದು, ಮತ್ತೆ ಟ್ಯಾಕ್ಸಿಗಳಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಕೆಎಸ್ಆರ್ಟಿಸಿ ಬಸ್ಗಳಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಗಮನಿಸಬಹುದು, ನಮ್ಮ ಎಡಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಅವರು ಕಾಯ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ದಿರುವಂಥ ಕಾರಣಕ್ಕೋಸ್ಕರವಾಗಿ ಅವರು ಎಂದಿನಂತೆ ಅಂದರೆ ಹಾರೋಹಳ್ಳಿ, ಕನಕಪುರ ಮತ್ತೆ ಮಳವಳ್ಳಿ, ಕೊಳ್ಳೇಗಾಲಕ್ಕೆ ಹೋಗುವಂಥ ಒಂದು ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ಗಳು ಬರ್ತಾವೇನೋ ಅನ್ನೋ ಒಂದು ಕಾತರದಿಂದನೇ ಈಗಾಗಲೇ ಕಾಯುವಂಥ ಒಂದು ಪರಿಸ್ಥಿತಿ ಈಗಾಗಲೇ ಪ್ರಯಾಣಿಕರು ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಅಲ್ಲಿ ಖಾಸಗಿ ಬಸ್ಗಳಿರುವಂಥ ಸಂದರ್ಭದಲ್ಲಿ ಅವು ಅದಕ್ಕೆ ಹತ್ತಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಈಗಾಗಲೇ ಪ್ರಯಾಣಿಕರು ಸಿಲುಕಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಓಡಾಟವನ್ನು ಮಾಡಿದರೆ, ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಪೂರ್ಣವಾಗಿ ಇಲ್ಲಿ ಸ್ಥಗಿತ ಆಗಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ, ಜಿವಿ ನ್ಯೂಸ್ 18 ಕನ್ನಡ, ಬೆಂಗಳೂರು.